ಎಲ್ಲರಿಗೂ ನಮಸ್ಕಾರ. ಎಲ್ಲ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಮುಖ್ಯವಾಗಿ ಆಶಾ ಕಾರ್ಯಕರ್ತರೇ, ಆಸ್ಪತ್ರೆ ಮತ್ತು ನಮ್ಮ ಶಾಸಕರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಯಾಕೆಂದರೆ ಇವತ್ತಿನ ದಿವಸ ಅವರು ಮನೆಗೂ ಕೂಡ ಆಸ್ಪತ್ರೆಯಲ್ಲಿ ನರ್ಸರ ಥರ ಅವ್ರು ಪ್ರತಿ ಮನೆಗೂ ಹೋಗಿ ಪ್ರತಿಯೊಬ್ಬರ ಅವ್ರ ಮನೆ ಒಂದು ಕಷ್ಟ ಸುಖ ಏನೋ ನಿಮಗೆ ಒಂದು ಕಾಯಿಲೆ ಆಗ್ಬೋದು, ಮತ್ತೊಂದಾಗ್ಬೋದು, ಅವ್ರಿಗೇನು ಸರ್ಕಾರದ ಸವಲತ್ತು ಬರ್ತದೆ ಅನ್ನೋದನ್ನು ಮನೆಗೆ ತಲುಪಿಸೋದ್ರಲ್ಲಿ ಪ್ರಮುಖ ಪಾತ್ರ ಇರೋದು ಅವ್ರದ್ದೇ. ನಾನು ಅವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಅದೇ ರೀತಿ ಇಲ್ಲಿ ನಮ್ಮ ಪಂಚಾಯತಿ ಪಿ ಡಿ ಅವರಾದ ಮುನ್ರಾಜ್ ಅವರು ಇದ್ದಾರೆ, ನಮ್ಮ ಅಶ್ವಥ್ ಅವರು ಇದ್ದಾರೆ, ವೆಂಕಟೇಶ್ ಅವರು, ಶ್ರೀಧರ್ ಅವರು, ತಿಪ್ಪರೆಡ್ಡಿ ಅವರು, ರಾಜೂರವರು, ಇನ್ನೂ ಅನೇಕ ಇಲ್ಲಿ ನಮ್ಮ ಅಕ್ಕ ತಂಗಿಯರು ಸೇರಿದ್ದಾರೆ. ಇವತ್ತಿನ ದಿವಸ ನಮ್ಮ ಶಾಸಕರು ಅವ್ರ ಸ್ವಂತ ಹಣದಲ್ಲಿ ಈ ಥರ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬರ್ತಾ ಇದ್ದಾರೆ. ಇವತ್ತಿನ ದಿನ ತಾಲೂಕಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಒಂದು 20 ಪಂಚಾಯತಿ ಮುಗಿದಿರ್ಬೋದು. ಈ ಥರ ಒಂದು ಕಾರ್ಯಕ್ರಮಗಳು ಮುಗಿದಿದೆ. ಪ್ರತಿಯೊಂದಕ್ಕೂ ಕೂಡ ಅವ್ರ ಸ್ವಂತ ಅನುದಾನದಲ್ಲಿ ಮಾಡ್ತಾ ಇರೋದು ನಿಜವಾಗ್ಲೂ ಅವರ ಒಂದು ದೊಡ್ಡ ಗುಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗಾಗಲೇ ಅವರು ಲಾಸ್ಟ್ ಟೈಮು ಅವರು ನುಡಿದಂತೆ ಏನು ನಡ್ಕೊಂಡಿದ್ರು, ಮಕ್ಕಳಿಗೆ ಶಾಲೆಯಲ್ಲಿ ಮಕ್ಕಳಿಗೆ ಉಚಿತವಾಗಿ ಬಟ್ಟೆ ಕೊಟ್ಟರು, ಅಕ್ಕ ತಂಗಿಯರಿಗೆ ಕುಂಕುಮ ಅಂತ ಅವರು ಕುಂಕುಮ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದರು. ಚುನಾವಣೆ ಸಂದರ್ಭದಲ್ಲಿ ಆ ಮಾತನ್ನು ಈಡೇರಿಸ್ಕೊಂಡಿದ್ದಾರೆ. 2 ಸಾರಿ ಕೊಟ್ಟಿದ್ದಾರೆ. ಅದೇ ರೀತಿ ಈಗಲೂ ಕೂಡ ವಿದ್ಯಾರ್ಥಿಗಳಿಗೆ ಕಾಲಕ್ಷೇಪ ಅಂತ ಹೇಳಿಬಿಟ್ಟು ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಜಾತಿ ಭೇದ ಏನು ಇಲ್ಲದೆ ಕೂಡ ಇವತ್ತಿನ ದಿವಸ ಅವರು ಕಾಲಕ್ಷೇಪ ಕೊಡೋಕ್ಕೆ ಏರ್ಪಾಟ್ ಮಾಡಿದ್ದಾರೆ. ಕೆಲವು ಕಡೆ ಕೊಡ್ತಾ ಇದ್ದಾರೆ. ಮಕ್ಕಳಿಗೂ ಕೂಡ 2ನೇ ರೌಂಡ್ ಬಟ್ಟೆಗಳು ಕೂಡ ಹಂಚ್ತಾ ಇದ್ದಾರೆ. ಸರ್ಕಾರದ ಅನುದಾನ ಕೂಡ ಇವತ್ತಿನ ದಿವಸ ತಂದು ಅವರು ಕೆಲವು ಪಂಚಾಯತಿಗಳಲ್ಲಿ ಗುದ್ಲಿ ಪೂಜೆಗಳು ಎಲ್ಲ ಮಾಡ್ತಾಯಿದ್ದಾರೆ. ಅವ್ರಿಗೆ ಇನ್ನೂ ದೇವರು ಅವ್ರಿಗೆ ಒಳ್ಳೆಯ ಒಂದು ಇದು ಕೊಡಬೇಕು ಅಂಥೇಳಿ ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಅವರು ಎತ್ತರಕ್ಕೆ ಬೆಳಿಬೇಕು ಅಂಥೇಳಿ ದೇವರು ಅವ್ರಿಗೆ ಒಳ್ಳೆಯ ಆರೋಗ್ಯ ಭಾಗ್ಯ ಕೊಡಲಿ, ರಾಜಕೀಯವಾಗಿ ಇನ್ನೂ ಮುಂದಕ್ಕೆ ಬೆಳಿಬೇಕು ಅಂತ ಹೇಳಿಬಿಟ್ಟು ನನ್ನ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಸಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಿಮ್ಗೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್.